ವೆಲ್ಕಮ್ ಬ್ಯಾಕ್. ಬೆಂಗಳೂರು ನಗರದ ಐತಿಹಾಸಿಕ ಪಾರಂಪರಿಕ ಕರಗೋತ್ಸವ ಅದ್ದೂರಿಯಾಗಿ ನಡೆದಿದೆ. ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಈ ಬಾರಿಯ ಕರಗ ಶಕ್ತ್ಯೋತ್ಸವಕ್ಕೆ ಇವತ್ತು ತೆರೆ ಬಿದ್ದಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಐತಿಹಾಸಿಕ ಶಕ್ತ್ಯೋತ್ಸವ ಕಣ್ತುಂಬಿಕೊಂಡ ಭಕ್ತರು. 11 ದಿನದ ಅದ್ದೂರಿ ದ್ರೌಪದಿ ಕರಗೋತ್ಸವಕ್ಕೆ ತೆರೆ. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಚೈತ್ರ ಪೂರ್ಣಿಮೆಯ ಬೆಳದಿಂಗಳಿನಲ್ಲಿ ಆರಂಭವಾದ ಕರಗ ಮಹೋತ್ಸವವನ್ನ ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡಿದ್ದಾರೆ. ಗುರುವಾರ ರಾತ್ರಿ ದೇವಸ್ಥಾನದ ಆವರಣದಲ್ಲಿ ಭಜನೆ, ಭಕ್ತಿಪೂರ್ವಕ ಕಾರ್ಯಕ್ರಮಗಳಿಂದ ಮಲ್ಲಿಗೆ ಕರ್ಪೂರದ ಪರಿಮಳದೊಂದಿಗೆ ಘಮಘಟ್ಟಿತ್ತು. ಮಧ್ಯರಾತ್ರಿ 2 ಗಂಟೆ 24 ನಿಮಿಷಕ್ಕೆ ಆರಂಭವಾದ ಕರಗ ಪ್ರದಕ್ಷಿಣೆ ದೇವಾಲಯದ ಆವರಣದಲ್ಲಿ ಇರುವ ದೇವಾಲಯಗಳಿಗೆ ಪೂಜೆ ಸಲ್ಲಿಸಲಾಯಿತು. ಇದರ ವಿಧಿವಿಧಾನಗಳನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ನೆರವೇರಿಸಿದರು. ಕರಗ ಪ್ರದಕ್ಷಿಣೆಯಲ್ಲಿ ಲಕ್ಷಾಂತರ ಜನ ಕರಗ ದರ್ಶನ ಪಡೆದು ದಾರಿಯುದ್ದಕ್ಕೂ ಗೋವಿಂದ ನಾಮ ಸ್ಮರಿಸಿದ್ರು. ಈ ಶಕ್ತಿ ದ್ರೌಪದಮ್ಮ ದೇವಿ ಬಂದು ನಮ್ಮ ಕುಲದ ದೇವರು ಧರ್ಮರಾಯ ಸ್ವಾಮಿ, ಕೃಷ್ಣ ಇವರು ಏನಿದ್ದಾರೆ ಒಂದು ಪೂರ್ತಿ ಇವರು ಟೀಮ್ ಬಂದು ನಮ್ಮ ವಂಶಸ್ಥರು. ಮತ್ತೆ ಇದು ವರ್ಷ ಕರಗ ನಡೆಯುತ್ತೆ. ಇದು 9 ದಿವಸ ಇರುತ್ತೆ. ನಿಷ್ಠೆ ನೇಮದಿಂದ ನಾವು ನಾನ್ ವೆಜ್ ಏನು ತಿಂದಿರಾ ದೇವರು ಪಟ್ಟು ಕುತ್ಕೊಳ್ಳುತ್ತೆ. ಪಟ್ಟು ಕುತ್ಕೊಂಡಾಗ ನಾವು ಮನೆಯಲ್ಲಿ ಪೂಜೆ ಎಲ್ಲ ಆಚರಿಸ್ತೀವಿ. ಸುಮಾರು 40 ಕೆಜಿ ತೂಕದ ಕರಗವನ್ನ ತಿಗಳ ಸಮುದಾಯದ ಅರ್ಚಕ ವಿ ಜ್ಞಾನೇಂದ್ರ ಹೊತ್ತು ಇಡೀ ರಾತ್ರಿ ಪ್ರದಕ್ಷಿಣೆ ಹಾಕಿದ್ರು. ತಿಗಳರಪೇಟೆ, ನಗರ್ತನ್ಪೇಟೆ, ಕಬ್ಬನ್ಪೇಟೆ, ಗಾಣಿಗರಪೇಟೆ, ದೊಡ್ಡಪೇಟೆ ಸೇರಿದಂತೆ ಅನೇಕ ಕಡೆ ಕರಗ ದರ್ಶನ ನೀಡಿತು. ಅಣ್ಣಮ್ಮ ದೇವಿ ದೇವಸ್ಥಾನ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಜೊತೆಗೆ ಸಂಪ್ರದಾಯದಂತೆ ಮಸ್ತಾನ್ ದರ್ಗಾಕ್ಕೂ ಭೇಟಿ ಕೊಟ್ಟು ಶಾಸ್ತ್ರಬದ್ಧವಾಗಿಯೇ ಪೂಜೆ ಸಲ್ಲಿಸಲಾಯಿತು. ವಿಜೃಂಭಣೆಯ ಕರಗೋತ್ಸವ ಕಣ್ತುಂಬಿಕೊಳ್ಳಲು ಹಲವು ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ಕರಗ ಮಹೋತ್ಸವದ ದರ್ಶನ ಪಡೆದು ಪುನೀತರಾದರು. ಆದ್ರೂ ಪ್ರತಿ ವರ್ಷ ಈ ಉತ್ಸಾಹ ಉಲ್ಲಾಸ ಎಲ್ಲ ನೋಡಿ ತುಂಬಾ ಸಂತೋಷ ಆಗುತ್ತೆ. ಇದು ಒಂದು ಐತಿಹಾಸಿಕ ಕರಗ. ಈ ತರ ನಡಿಬೇಕು. ನಮ್ಮ ಧರ್ಮ ಎಲ್ಲಾನು ಚೆನ್ನಾಗಿರುತ್ತೆ. ನಾವು ಬೆಂಗಳೂರಿನವರೇ, ಇಲ್ಲೇ ಹುಟ್ಟು ಬೆಳೆದಿದ್ದು. ಕರಗ ಬಂದಾಗ ನಮ್ಗೆ ಯಾವಾಗ್ಲೂ ಸ್ಪೆಷಲ್ ಅನ್ಸುತ್ತೆ. ಜನಜಂಗುಳಿ ಇದ್ದೇ ಇರುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಇನ್ನ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡು ಅಂತ. ಎಲ್ಲ ಚೆನ್ನಾಗಾಗ್ಲಿ, ಬೆಂಗಳೂರು ಚೆನ್ನಾಗಾಗ್ಲಿ. ಒಟ್ಟಾರೆ ಈ ಬಾರಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದ್ದು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ನಾಳೆ ನಾಳಿದ್ದು ವಂದನಾ ಪೂಜೆ ಧರ್ಮರಾಯ ಸ್ವಾಮಿ ದೇಗುಲದ ಬಳಿ ನೆರವೇರಲಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.